Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ವರ್ಜಿಸುವ ವಿಧಾನದ ಬಗ್ಗೆ ನೋಡೋಣ. ಏನ್ರಿ ಇದು ವರ್ಜಿಸುವ ವಿಧಾನ ಅಂದರೆ ಸಮೀಕರಣದಲ್ಲಿರುವ ಯಾವುದಾದರೂ ಒಂದು ಚರಾಕ್ಷರವನ್ನ ಅಂದ್ರೆ ಎಕ್ಸ್ ಅಥವಾ ವಾಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಇನ್ನೊಂದು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯುವುದನ್ನು ನಾವೇನಂತ ಹೇಳ್ತೀವಿ ರೀ, ವರ್ಜಿಸುವ ವಿಧಾನ ಅಂತ ಹೇಳ್ತೀವಿ. ಅಂದ್ರೆ ಸಮೀಕರಣದಾಗ ಯಾವುದಾದ್ರೂ ಒಂದು ಚರಾಕ್ಷರ ಎಕ್ಸರಾಗಿರಲಿ ಅಥವಾ ವಾಯರಾಗಿರಲಿ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಇನ್ನೊಂದು ಬೆಲೆಯನ್ನು ಕಂಡುಹಿಡಿತೀವಲ್ಲ ಅದಕ್ಕೆ ನಾವೇನಂತ ಹೇಳ್ತೀವಿ, ವರ್ಜಿಸುವ ವಿಧಾನ ಅಂತ ಹೇಳ್ತೀವಿ. ವರ್ಜಿಸುವ ವಿಧಾನದ ಮೇಲೆ ಅಭ್ಯಾಸ 3.3 ಬಿಡಿಸೋಣ. ಅಭ್ಯಾಸ 3.3ರಲ್ಲಿ ಒಂದನೇ ಪ್ರಶ್ನೆ ಏನಿದೆ ನೋಡ್ರಿ. ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ. ಅದರಲ್ಲಿ ಒಂದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಮತ್ತು 2x ಮೈನಸ್ 3y ಇಸ್ ಈಕ್ವಲ್ ಟು 4 ಅಂತ ಐತಿ. ಇದನ್ನು ಹೇಗೆ ಬಿಡಿಸೋಣ ಅಂತ ನೋಡಿ. ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, ಇನ್ನೊಂದೇನೇ ಸಮೀಕರಣ 2x ಮೈನಸ್ 3y ಇಸ್ ಈಕ್ವಲ್ ಟು 4 ಅಂತ ಐತಿ. ಹೌದಾ, ಈ ಎರಡು ಸಮೀಕರಣವನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಎಕ್ಸ್ ಹಿಂದ್ಗಡೆ ಏನೈತಿ 1 ಇದೆ, ಇಲ್ಲಿ ಎಕ್ಸ್ ಹಿಂದ್ಗಡೆ 2 ಇದೆ. ಹಾಗಾದ್ರೆ ನಾವು ಇದನ್ನು ಎರಡಲ್ಲೇ ಮಲ್ಟಿಪ್ಲೈ ಮಾಡ್ಬೋದು. ಮಲ್ಟಿಪ್ಲೈ ಮಾಡಿದಾಗ 2x ಆಗುತ್ತೆ. ಬಟ್ ಏನು ಮಾಡಬೇಕಂದ್ರೆ ಇಲ್ಲಿ ಎರಡು ಚಿಹ್ನೆಗಳು ಏನಾಗಿರಬೇಕು, ಅಪೋಸಿಟ್ ಆಗಿರಬೇಕು. ಇಲ್ಲಿ ನೋಡ್ರಿ, ವಾಯ್ ಹಿಂದ್ಗಡೆ ಏನೂ ಇಲ್ಲ ಅಂದರೆ 1 ಇರುತ್ತೆ. ಹೌದಾ, ಇದರದ್ದು ವಾಯ್ ಹಿಂದ್ಗಡೆ ಏನೈತಿಲ್ಲ 3 ಇದೆ. ಇಲ್ಲಿ ನೆಕ್ಸ್ಟು ಸೈನ್ ನೋಡ್ರಿ, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಹಂಗಂದ್ರೆ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗ್ತಾವಲ್ಲ. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಸಮೀಕರಣ 1ಕ್ಕೆ ಇದಕ್ಕೆ ಸಮೀಕರಣ 1 ಅಂತ ಹೆಸರು ಕೊಡ್ರಿ, ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಈ ಸಮೀಕರಣ 1ಕ್ಕೆ ನಾವು ಏನು ಮಾಡ್ತೀನಿ ಅಂದರೆ 3ರಲ್ಲೇ ಗುಣಿಸ್ತೀನಿ. ಅವಾಗ ಏನಾಗುತ್ತೆ ನೋಡ್ರಿ, 3x ಪ್ಲಸ್ 3y ಇಸ್ ಈಕ್ವಲ್ ಟು 5 3 15. ಹೌದಾ, ನೆಕ್ಸ್ಟು ಇದನ್ನು ಹಾಗೆ ಇಟ್ಕೋತೀನಿ. 2x ಮೈನಸ್ 3y ಇಸ್ ಈಕ್ವಲ್ ಟು 4. ಇವಾಗ ನೋಡಿ, ಈಗ ಆಲ್ರೆಡಿ ಅಪೋಸಿಟ್ ಸೈನ್ ಅದಾವೆ, ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹೌದಾ, 15ಕ್ಕೆ 4 ಕೂಡಿಸಿದ್ರೆ ಎಷ್ಟು, 19 ಪ್ಲಸ್ 3y ಒಳಗೆ ಮೈನಸ್ 3y ಕಳೆದ್ರೆ ಎಷ್ಟಾಗುತ್ತಾ, 0ನ. ನೆಕ್ಸ್ಟು 3x ಒಳಗೆ 2x ಕೂಡಿಸಿದ್ರೆ 5x, 5x ಇಸ್ ಈಕ್ವಲ್ ಟು 19 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತಾ, 19 ಡಿವೈಡೆಡ್ ಬೈ 5 ಆಗುತ್ತಾ. 5 1 5 3 15, 4 ಉಳಿತು, 5 8 40. ಹೌದಾ, ಹಾಗಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು, 3.8. ಈಗ ಎಕ್ಸ್ ಬೆಲೆ ಸಿಕ್ತಲ್ಲ, ಈ ಎಕ್ಸ್ ಬೆಲೆಯನ್ನು ಏನು ಮಾಡ್ತೀನಿ, ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನಮಗೇನು ಸಿಗುತ್ತಾ, y ಬೆಲೆ ಸಿಗುತ್ತಾ. ಇಲ್ಲಿ ನೋಡ್ರಿ, ಸ್ವಲ್ಪ ಕ್ವಶನ್ ಅಬ್ಸರ್ವ್ ಮಾಡಿ. ವರ್ಜಿಸುವ ವಿಧಾನ, ಈಗ ನಾವು ಇಲ್ಲೇನು ಮಾಡಿದ್ವಿ, ವರ್ಜಿಸುವ ವಿಧಾನದಿಂದ ಮಾಡಿದ್ವಿ. ನೆಕ್ಸ್ಟ್ ಏನು ಹೇಳಿದಾರೆ, ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿರಿ ಅಂತ ಹೇಳಿದ್ದಾರೆ. ಈಗ ವರ್ಜಿಸುವ ವಿಧಾನವನ್ನು ಅಪ್ಲೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನು ಮಾಡಬೇಕು, ಆದೇಶ ವಿಧಾನದಿಂದ ಸಾಲ್ವ್ ಮಾಡಿರಿ. ಇಲ್ಲಿ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ರೀ, ಸಮೀಕರಣ 1 ಏನೈತಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತೈತೆ. ಎಕ್ಸ್ ಅಂದರೆ ಎಷ್ಟು ಸಿಕ್ಕೈತೆ ನಮಗೆ, 3.8 ಪ್ಲಸ್ ವೈ ಇಸ್ ಈಕ್ವಲ್ ಟು 5. ವೈ ಇಸ್ ಈಕ್ವಲ್ ಟು 5 ಮೈನಸ್ 3.8. ಹೌದಾ, ಪ್ಲಸ್ 3.8ನ್ನು RHS ಕಡೆ ಹೋದರೆ ಏನಾಗುತ್ತಾ, ಮೈನಸ್ 3.8 ಆಗುತ್ತಾ. ವೈ ಇಸ್ ಈಕ್ವಲ್ ಟು 5ರೊಳಗೆ 3.8 ಕಳೆದ್ರೆ ಎಷ್ಟು ಸಿಗುತ್ತಾ, 1.2. ಹಾಗಾದರೆ ವೈ ಬೆಲೆ ಎಷ್ಟು ಸಿಕ್ತು, 1.2. ಹಾಗಾದರೆ ಎಕ್ಸ್ ಬೆಲೆ ಎಷ್ಟಾಯಿತು, 3.8, ವೈ ಬೆಲೆ 1.2. ಇವು ಎರಡು ಬೆಲೆಗಳು ಕರೆಕ್ಟ್ ಅದಾವೆ ಇಲ್ಲ ಅಂತ ನಾವು ತಾಳೆ ನೋಡಬೇಕಲ್ಲ.
ಚೆಕ್ ಮಾಡೋಣ್ರಿ ಹೆಂಗಂದ್ರೆ ಎರಡು ಬೆಲೆಗಳು ಕರೆಕ್ಟ್ ಅದಾವೆ ಇಲ್ಲ ಅಂತಂದು. ನೋಡ್ರಿ, ತಾಳೆ ನೋಡು, ಇದು ಬರೆಯೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಚೆಕ್ ಮಾಡಲಿಕ್ಕೆ ಅಂದರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡು ಹಿಡಿದಾದ್ಮೇಲೆ ಅವು ಕರೆಕ್ಟ್ ಇದಾವೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಾನು ಈ ಮೆಥಡ್ ಯೂಸ್ ಮಾಡತ್ತೀನಿ. ಸಮೀಕರಣ 1 ತೊಗೊಂಡು ಏನೈತಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಅಂತ ಐತಿ. ಹೌದಾ? ಎಕ್ಸ್ ಅಂದರೆ ಸಿಕ್ಕೈತಿ ನಮಗೆ 3.8 ಅಂತ ಸಿಕ್ಕೈತಿ. ಹೌದಾ? ಪ್ಲಸ್ ವೈ ಬೆಲೆ ಸಿಕ್ಕೈತಿ 1.2 ಈಸ್ ಈಕ್ವಲ್ ಟು ಎಷ್ಟು ಬರ್ಬೇಕು ನಮಗೆ? 5 ಬರ್ಬೇಕು. 5 ಬಂದರೆ ಇದೇನು, ಇವು ಎರಡು ಬೆಲೆಗಳು ಕರೆಕ್ಟ್ ಅದಾವ ಅಂತ ಅರ್ಥ. ಹೌದಾ? 8ಕ್ಕೆ 2 ಕೂಡಿಸಿದ್ರೆ ಎಷ್ಟು? 10. 10 ಕೈಲ ಬಂತು 1. 3 1 4, 4ಕ್ಕೆ 1 ಕೂಡಿಸಿದ್ರೆ 5. ಇಲ್ಲಿ ಒಂದು ಸ್ಥಾನ ಬಿಟ್ಟು ಬಿಂದು ಐತಿ, ಒಂದು ಸ್ಥಾನ ಬಿಟ್ಟು ಬಿಂದು ಕೊಟ್ಟೆ. ಹಾಗಂದ್ರೆ ಬೆಲೆ ಎಷ್ಟಾಯ್ತಿಲ್ಲ? 5. ಹಾಗಾದರೆ ಎಕ್ಸ್ ಮತ್ತು ವೈ ಬೆಲೆಗಳು ಏನಾಗಿದ್ದಾವೆ? ಸರಿ ಇದ್ದಾವೆ ಅಂತ ಅರ್ಥ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, 3x ಪ್ಲಸ್ 4y ಈಸ್ ಈಕ್ವಲ್ ಟು 10 ಆ್ಯಂಡ್ 2x ಮೈನಸ್ 2y ಈಸ್ ಈಕ್ವಲ್ ಟು 2 ಅಂತ ಐತಿ. ಹೌದಾ? ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀವಿ? ಈಗ ನಾನು ಹಿಂದಿನ ಲೆಕ್ಕ ಏನು ಹೇಳಿದ್ನಲ್ಲ ಅದೇ ಥರನೂ ಇದನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ನೋಡ್ರಿ, 3x ಪ್ಲಸ್ 4y ಈಸ್ ಈಕ್ವಲ್ ಟು 10 ಅಂತೈತಲ್ಲ, ಇದಕ್ಕೇನನ್ರಿ ಸಮೀಕರಣ 1 ಅಂತ ಹೆಸರು ಕೊಡ್ರಿ. ಅದೇ ರೀತಿ ಇನ್ನೊಂದು ಸಮೀಕರಣ ಐತಲ್ಲ, 2x ಮೈನಸ್ 2y ಈಸ್ ಈಕ್ವಲ್ ಟು 2 ಅಂತ ಐತಲ್ಲ, ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಹೌದಾ? ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಯಾವುದಾದ್ರೂ ಸಮೀಕರಣ ಏನೋ ಕ್ಯಾನ್ಸಲ್ ಆಗುವಂಗಿರ್ಬೇಕು. ಯಾವುದಾಗುತ್ತೋ ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲಿ ಸಮೀಕರಣ 2ಕ್ಕೆ 2ರಲ್ಲೇ ಮಲ್ಟಿಪ್ಲೈ ಮಾಡಿದಾಗ ಇಲ್ಲೇನಾಗುತ್ತೆ, 7 2 4 ಆಗುತ್ತಾ, -4 ಆಗುತ್ತಾ, -4 +4 ಕ್ಯಾನ್ಸಲ್ ಆಗುತ್ತಾ. ಹೌದಾ? ಈ ಥರ ಕ್ಯಾಲ್ಕುಲೇಟ್ ಮಾಡಿ ನೀವು ಏನು ಮಲ್ಟಿಪ್ಲೈ ಮಾಡಬೇಕು, ಏನು ಗುಣಿಸ್ಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ನಾನು ಇಲ್ಲೇನು ಮಾಡ್ತೀನಿ, 2ರಲ್ಲಿ ಗುಣಾಕಾರ ಮಾಡ್ತೀನಿ. ಇದಕ್ಕೆ ಸಮೀಕರಣ 2ಕ್ಕೆ 2ರಲ್ಲಿ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡಿರಿ, 3x ಪ್ಲಸ್ 4y ಈಸ್ ಈಕ್ವಲ್ ಟು 10. ಇಲ್ಲಿ 2ರಲ್ಲೇ ಮಲ್ಟಿಪ್ಲೈ ಮಾಡತ್ತೀನಲ್ಲ, ಗುಣಾಕಾರ ಮಾಡತ್ತೀನಲ್ಲ, 2 2 4x ಮೈನಸ್ 4y ಈಸ್ ಈಕ್ವಲ್ ಟು 4. ಹೌದಾ? ನೆಕ್ಸ್ಟು ಇಲ್ಲಿ ನೋಡ್ರಿ, 3ಕ್ಕೆ 4 ಕೂಡಿಸಿದ್ರೆ ಎಷ್ಟು ರೀ? 7. 7x ಈಸ್ ಈಕ್ವಲ್ ಟು ಪ್ಲಸ್ 4y ಮೈನಸ್ 4y ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ಈಸ್ ಈಕ್ವಲ್ ಟು 10ಕ್ಕೆ 4 ಕೂಡಿಸಿದ್ರೆ 14. ಎಕ್ಸ್ ಈಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ 7. 7 1 7 2 14. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು? 2. ಈ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ, ಎಕ್ಸ್ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನೈತ್ರಿ ಸಮೀಕರಣ 1? 3x ಪ್ಲಸ್ 4y ಈಸ್ ಈಕ್ವಲ್ ಟು 10 ಅಂತೈತೆ. ಇಲ್ಲೇನು ಮಾಡ್ತೀನಿ, ಎಕ್ಸ್ ಬೆಲೆಯನ್ನು ಹಾಕ್ತೀನಿ. 3 ಇಂಟು ಎಕ್ಸ್ ಅಂದರೆ 2 ಪ್ಲಸ್ 4y ಈಸ್ ಈಕ್ವಲ್ ಟು 10. 3 2 6 ಪ್ಲಸ್ 4y ಈಸ್ ಈಕ್ವಲ್ ಟು 10. 4y ಈಸ್ ಈಕ್ವಲ್ ಟು 10. ಇದು ಪ್ಲಸ್ 6 ಇದ್ದಿದ್ದು 6 ಎಚ್ ಕಡೆ ಹೋದ್ರೆ ಏನಾಗುತ್ತಾ, -6. 4y ಈಸ್ ಈಕ್ವಲ್ ಟು 10 6 ಕಳೆದ್ರೆ 4. y ಈಸ್ ಈಕ್ವಲ್ ಟು 4 ಡಿವೈಡೆಡ್ ಬೈ 4. 4 1 4 1 y ಈಸ್ ಈಕ್ವಲ್ ಟು ಎಷ್ಟಾಯಿತು? 1 ಆಯಿತು. ಹೌದಾ? ಈ ಎಕ್ಸ್ ಮತ್ತು ವೈ ಬೆಲೆಗಳು ಕರೆಕ್ಟ್ ಅದಾವೆ ಇಲ್ಲ ಅಂತ ನಾವು ಚೆಕ್ ಮಾಡಲಿಕ್ಕೆ ಏನು ಮಾಡ್ತೀವಿ, ತಾಳೆ ನೋಡ್ತೀರಿ. ಹೌದಾ? ತಾಳೆ ನೋಡು, ಇದು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ತಾಳೆ ನೋಡಿರಿ, ಇಲ್ಲಾಂದರೆ ಕಾನ್ಫಿಡೆಂಟ್ ಇದ್ದರೆ ಬಿಟ್ಬಿಡಿ. 2x ಮೈನಸ್ 2y ಈಸ್ ಈಕ್ವಲ್ ಟು 2 ಅಂತೈತಿ. 2 ಇಂಟು ಎಕ್ಸ್ ಅಂದರೆ 2 ಮೈನಸ್ 2 ಇಂಟು ವೈ ಅಂದರೆ 1. 2 2 4 ಮೈನಸ್ 2 1 2. 4ರಾಗ 2 ಕಳೆದ್ರೆ 2. ಹಂಗಾದ್ರೆ ನಮಗೆ 2 ಸಿಕ್ತು. ಅಂದರೆ ಎಕ್ಸ್ ಮತ್ತು ವೈ ಬೆಲೆಗಳು ಏನಾಗಿದ್ದಾವೆ, ಸರಿಯಾಗಿದ್ದಾವೆ.
ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಥರ್ಡ್ ಕ್ವಶನನ್ನು ನೀವು ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರನ್ನು ಕಮೆಂಟ್ ಮಾಡಿ. ಫೋರ್ತ್ ಕ್ವಶನ್ ಸಾಲ್ವ್ ಮಾಡೋಣ ಈಗ. ಫೋರ್ತ್ ಕ್ವಶನ್ ಏನಿದೆ ನೋಡಿರಿ, x/2 ಪ್ಲಸ್ 2y/3 ಈಸ್ ಈಕ್ವಲ್ ಟು -1 ಆ್ಯಂಡ್ x ಮೈನಸ್ y ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 3 ಅಂತ ಐತಿ. ಹೌದಾ, ಹೀಗೆ ಸಾಲ್ವ್ ಮಾಡೋಣ ಇದನ್ನು ನೋಡಿರಿ. ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಇಲ್ಲೇನೈತಿ ಎಕ್ಸ್ ಡಿವೈಡೆಡ್ ಬೈ 2 ಪ್ಲಸ್ 2y ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು -1 ಅಂತ ಐತೆ. ಇಲ್ಲಿ ಛೇದಗಳು ಏನದಾವು, ಎರಡು ಬೇರೆ ಬೇರೆ ಆಗಿದ್ದಾವೆ. ಇಲ್ಲಿ 2 ಐತಿ, ಇಲ್ಲಿ 3 ಐತಿ. ಹಾಗಾದರೆ ಇಲ್ಲಿ ಏನು ಮಾಡ್ಬೇಕು ನಾವು, ಛೇದಗಳು ಸಮ ಮಾಡ್ಕೊಳಕ್ಕೆ, ಛೇದಗಳನ್ನ ಎರಡು ಸೇಮ್ ಮಾಡ್ಕೊಳಕ್ಕೆ ನಾವು ಏನು ಮಾಡಬೇಕು, ಛೇದಗಳನ್ನು ಸಮ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು, ಲಸಾವನ್ನು ತೆಗಿಬೇಕು. ಹೌದಾ, ಇವು 2ರ ಲಸ ಏನಾಗುತ್ತಾ, 2 ಮತ್ತು 3ರ ಲಸ ಏನಾಗುತ್ತಾ 6. 6 ಆದರೆ ಇಲ್ಲೇನಾಗುತ್ತಾ 2 3 3 2. ಹೌದಾ, 3x ಪ್ಲಸ್ 4y ಈಸ್ ಈಕ್ವಲ್ ಟು -1. 3x ಪ್ಲಸ್ 4y ಈಸ್ ಈಕ್ವಲ್ ಟು -6. ಇದನ್ನೇನು ಮಾಡ್ತೀನಿ, ಓರೆ ಗುಣಾಕಾರ ಮಾಡಿ. ಇಲ್ಲೇನೂ ಇಲ್ಲ ಅಂದರೆ 1 ಇರುತ್ತಾ. ಇವಾಗ ಏನಾಗುತ್ತೆ ನೆಕ್ಸ್ಟು, ಇದಕ್ಕೇನನ್ರಿ ಸಮೀಕರಣ 1 ಅಂತ ಹೆಸರು ಕೊಡಿ. ಇನ್ನೊಂದು ಸಮೀಕರಣ ಏನೈತಿ, ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 3 ಅಂತ ಐತಿ. ಹೌದಾ, ಇಲ್ಲಿ ಛೇದಗಳ ಲಸಾಯ ತಗೋಬೇಕಾ, ಇಲ್ಲಿ ಎಕ್ಸ್ದ ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಇರುತ್ತಾ. ಹಾಗಾದರೆ 1 ಮತ್ತು 3ರ ಲಸಾಯ ಏನಾಗುತ್ತಾ 3. ಛೇದಗಳ ಲಸ 3 ಆದಾಗ ಇಲ್ಲಿ 1 3 3 1 3x ಮೈನಸ್ ವೈ ಈಸ್ ಈಕ್ವಲ್ ಟು 3. 3x ಮೈನಸ್ ವೈ ಈಸ್ ಈಕ್ವಲ್ ಟು 3 3 9. ಹೌದಾ, ಇವಾಗ ಇದಕ್ಕೇನನ್ರಿ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಈ ಸಮೀಕರಣ 2ರಿಂದ ನಾವೇನು ಮಾಡೋಣ, y ಬೆಲೆಯನ್ನು ಕಂಡುಹಿಡಿಯೋಣ. ಸಮೀಕರಣ 2 ಏನಿದೆ, 3x ಮೈನಸ್ ವೈ ಈಸ್ ಈಕ್ವಲ್ ಟು 9 ಅಂತೈತೆ. ಹಂಗಂದರೆ ವೈನ ಏನು ಮಾಡ್ತೀನಿ, ಮೈನಸ್ ವೈ ಐತಲ್ಲ, ಮೈನಸ್ ವೈನ RHS ಕಡೆ ಹೋದರೆ ಏನಾಗುತ್ತಾ, ಪ್ಲಸ್ ವೈ ಆಗುತ್ತಾ. ಇಲ್ಲಿ ನೋಡ್ರಿ, 3x ಮೈನಸ್ 9, ಈ 9 RHS ಕಡೆ ಇದ್ದಿದ್ದನ್ನು LHS ಕಡೆ ಹೋಗ್ತೀನಿ, ಅವಾಗ ಏನಾಗುತ್ತಾ -9 ಆಗುತ್ತೆ. ಈಸ್ ಈಕ್ವಲ್ ಟು ಈ ವೈ LHS ಕಡೆ ಇದ್ದಿದ್ದನ್ನು RHS ಕಡೆ ಹೋಗ್ತೀನಿ ಅಂದರೆ ಪ್ಲಸ್ ವೈ ಆಯಿತು. ಹೌದಾ, ವೈ ಬೆಲೆ ಎಷ್ಟಾಯಿತು, ವೈ ಈಸ್ ಈಕ್ವಲ್ ಟು 3x ಮೈನಸ್ 9 ಸಿಕ್ತು. ಹೌದಾ, ಇದಕ್ಕೇನನ್ರಿ ಸಮೀಕರಣ 3 ಅಂತ ಹೆಸರು ಕೊಡಿ. ಇವಾಗ y ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನಾಗುತ್ತೆ ನೋಡ್ರಿ, y ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಏನೈತ್ರಿ ಸಮೀಕರಣ 1, 3x ಪ್ಲಸ್ 4y ಈಸ್ ಈಕ್ವಲ್ ಟು -6 ಅಂತ ಐತಿ. ಹೌದಾ, ಇಲ್ಲೇನು ಮಾಡಿರಿ, 3x ಆ್ಯಸ್ ಇಟ್ ಈಸ್ ಇಟ್ಕೋರಿ, ಪ್ಲಸ್ 4 ಇಂಟು ವೈ ಬೆಲೆ ಎಷ್ಟು ಸಿಕ್ಕೈತಿ, 3x ಮೈನಸ್ 9 ಸಿಕ್ಕೈತೆ, ಅದನ್ನೆಲ್ಲ ಹಾಕ್ಕೊಂಡಿನಿ, ಈಸ್ ಈಕ್ವಲ್ ಟು -6. ನೆಕ್ಸ್ಟ್ 3x ಪ್ಲಸ್ 4 3 12x ಮೈನಸ್ 9 4 36 ಈಸ್ ಈಕ್ವಲ್ ಟು -6. ನೆಕ್ಸ್ಟು 12x ಒಳಕ್ಕೆ 3x ಕೂಡಿಸಿದ್ರೆ 15x ಈಸ್ ಈಕ್ವಲ್ ಟು -6 ಪ್ಲಸ್ 36. -36ನ್ನು RHS ಕಡೆ ಹೋದ್ರೆ ಪ್ಲಸ್ 36, 15x ಈಸ್ ಈಕ್ವಲ್ ಟು 36 ಒಳಗೆ ಪ್ಲಸ್ 36 ಒಳಗೆ -6 ಕಳೆದ್ರೆ ಎಷ್ಟು ಸಿಗುತ್ತೆ ನಿಮಗೆ, 30 ಸಿಕ್ತು. ಹೌದಾ, x ಈಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ 15. 15 1 15 2 30, ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯಿತು, 2 ಸಿಕ್ತು. ಹೌದಾ, ಈ ಎಕ್ಸ್ ಬೆಲೆಯನ್ನು ನಾವೇನು ಮಾಡೋಣ, ಇವಾಗ ಸಮೀಕರಣ 3ರಲ್ಲಿ ಆದೇಶಿಸಿದಾಗ ಎಕ್ಸ್ ಬೆಲೆಯನ್ನು ಸಮೀಕರಣ 3ರಲ್ಲಿ ಆದೇಶಿಸಿದಾಗ
ನಮಗೇನು ಸಿಗುತ್ತಾ y ಬೆಲೆ ಸಿಗುತ್ತಾ. ಏನೈತಿ ಸಮೀಕರಣ 3 y ಈಸ್ ಈಕ್ವಲ್ ಟು 3x ಮೈನಸ್ 9 ಐತೆ ಹೌದಾ. y ಈಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಅಂದರೆ ಎಷ್ಟೈತಿ 2 ಮೈನಸ್ 9 3 7 6 ಮೈನಸ್ 9 6 ಮೈನಸ್ 9 ಹೋದರೆ ಎಷ್ಟಾಯ್ತು ಮೈನಸ್ 3 ಉಳಿತು. ಹಾಗಾದ್ರೆ y ಬೆಲೆ ಎಷ್ಟು ಸಿಕ್ತು ಮೈನಸ್ 3 ಸಿಕ್ತು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.